ಹಾಯ್ ಫ್ರೆಂಡ್ಸ್, ನಾವೆಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಮೈಸೂರಿಗೆ ಹೋಗ್ತಿದ್ದೀವಿ. ಬಸ್ಸಲ್ಲಿ ಹೋಗ್ತಾ ಇದ್ವಿ ಫ್ರೆಂಡ್ಸ್. ಹಂಗೆ ನಾನು ನಮ್ಮ ಮಾವಂಗೆ ಎಫೆಕ್ಟ್ಸ್ ಹಾಕ್ಕೊಂಡು ತಮಾಷೆ ಮಾಡಿಕೊಂಡು ನಮ್ಮ ಹುಡ್ಗನ ಜೊತೆ ಹಾಡು ಹೇಳ್ಕೊಂಡು, ಅವನಂತೂ ಬಸ್ಸಲ್ಲಿ ಯಾವಾಗಲೂ ನಿದ್ದೆ ಮಾಡ್ತಿರ್ತಾನೆ ಗೈಸ್. ನೆಕ್ಸ್ಟ್ ಹಂಗೆ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ವಿ ನಮ್ಮ ಮಾವನ ಜೊತೆ. ನಮ್ಮ ಮಾವ ಸಾಕು ಬಿಡಮ್ಮ ಫೋನ್ ಅಂತ ಬೈತಾನೇ ಇದ್ರು ಗೈಸ್. ಹಾಗೆ ಹೋಗಿ ರೀಚ್ ಆದ್ವಿ ದೇವಸ್ಥಾನ. ನೀವು ಯಾರಾದರೂ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಮೈಸೂರು ಬಸ್ ಸ್ಟಾಪಲ್ಲಿ ಇಳಿದು ಆಟೋದವ್ರನ್ನ ಕೇಳಿದ್ರೆ ಪಾದದ ಹತ್ರ ಬಿಡಿ ಅಂದರೆ ಬಿಟ್ಟೇ ಬಿಡ್ತಾರೆ ಗೈಸ್. ಸೊ ಅಲ್ಲೊಂದು ಸ್ಟಾರ್ಟಿಂಗ್ ಒಂದು ದೇವ್ರು ಇರುತ್ತೆ, ಅಲ್ಲಿ ದೇವರಿಗೆ ಪೂಜೆ ಎಲ್ಲ ಮಾಡಿ ನಾವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಗೈಸ್. ಇಲ್ಲಿ ನೋಡಿ ಗೈಸ್, ಕೋತಿಗಳು ಎಷ್ಟು ಕ್ಯೂಟಾಗಿ ಮುದ್ದಾಗಿವೆ, ಸೇಮ್ ನಂತರನೇ ಇದ್ದಾವೆ ಅಲ್ವಾ ಗೈಸ್. ಸೊ ನೆಕ್ಸ್ಟ್ ಹಂಗೆ ಸ್ವಲ್ಪ ದೂರ ಹೋಗಿದ ತಕ್ಷಣ ನಮಗೆ ಒಂದು ಗಣೇಶ ಟೆಂಪಲ್ ಸಿಗುತ್ತೆ ಗೈಸ್. ಮತ್ತು ವ್ಯೂ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಈಗ ಗಣೇಶನಿಗೆ ಫಸ್ಟು ಕೈ ಮುಗಿದ್ಬಿಟ್ಟು ಹಂಗೆ ಬೆಟ್ಟ ಹತ್ತಕ್ಕೆ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ ಗೈಸ್. ಬೆಟ್ಟ ಹತ್ತೋರು ಚಪ್ಪಲಿ ಎತ್ಕೊಂಡೇ ಬೆಟ್ಟ ಹತ್ಬೋದು, ಅದನ್ನು ಕಮೆಂಟ್ ಮಾಡಬೇಡಿ ಆಯಿತಾ. ನಮ್ಮ ಮಾವ ನೋಡಿ ಗೈಸ್ ಏನೋ ರೇಸಲ್ಲಿ ಹೋಗೋ ಥರ ಫಸ್ಟಲ್ಲಿ ಹೋಗ್ತಾ ಅವರೇ ಬಿಟ್ಟು ಹೋಗ್ತಾನೇ ಇದ್ರು ಗೈಸ್ ನಮ್ಮನ್ನೆಲ್ಲ. ನಾವೆಲ್ಲ ಕುತ್ಕೊಂಡು ರೆಸ್ಟ್ ಮಾಡ್ಕೊಂಡು ಬರ್ತಾ ಇದ್ವಿ. ನಮ್ಮ ಅತ್ತೆ, ನಮ್ಮ ಚಿಕ್ಕಮ್ಮ ಎಲ್ಲರೂ, ನಾನು ತೇಜುನು ಅಷ್ಟೇ ಗೈಸ್, ಅವನಿಗೂ ಶಕ್ತಿನೇ ಇರಲಿಲ್ಲ, ರೆಸ್ಟ್ ಮಾಡ್ತಾ ಇದ್ದ. ಇದನ್ನು ಹೋಗ್ತಾ ಹಂಗೆ ಪಾಪ ಒಂದು ತಾತ ನೋಡಿ ಗೈಸ್, ಇಲ್ಲಿ ಬೆಟ್ಟ ನಮ್ಮಿಂದ ಕೆಳಗೋರ್ಗೂ ಕ್ಲೀನ್ ಮಾಡ್ಕೊಂಡೇ ಬರ್ತಿರ್ತಾರೆ ಡೈಲಿ ಗೈಸ್. ಒಂದಿನ ಅಲ್ಲ, ನಾನು 3 ಸಲ ಹೋಗಿದ್ದೀನಿ, 3 ಸಲನೂ ಅಷ್ಟೇ ಗೈಸ್. ಸೊ ಹಿಂಗೆ ಇದು ಬೆಟ್ಟ 1000 ಸ್ಟೆಪ್ಸ್ ಇದೆ. ಸೊ ಒಂದು 200 ಸ್ಟೆಪ್ಸ್ ಹೋಗಿದ್ದು ಹತ್ರದಲ್ಲೇ ನಮಗೆ ಕಾಯಲಭೈರೇಶ್ವರ ಟೆಂಪಲ್ ಸಿಗುತ್ತೆ ಗೈಸ್. ಅಲ್ಲಿ ಕೈ ಮುಗಿದು ದೇವರಿಗೆ ಮುಂದೆ ಹೋಗ್ತಾ ಇರ್ತೀವಿ. ಹಾಗೆ ಅಲ್ಲಿ ಫಾರಿನರ್ ಸಿಕ್ಕಿದ್ರು, ನಮ್ಮ ಅಂಕಲ್ ಅವ್ರ ಜೊತೆಗೆ ಕಿಲ ಅಂದ್ಕೊಂಡು ಮಾತಾಡಿಕೊಂಡು ಅವ್ರೇನೋ ಹುಡುಕ್ತಾ ಇದ್ರು, ಅವರಿಗೆಲ್ಲ ಹೆಲ್ಪ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಗೈಸ್. ಸೊ ನಾವು ಹತ್ರ ಒಂದು 600-700 ಆಗಿದ ತಕ್ಷಣ ನಮಗೆ ಒಂದು ಈ ಥರ ಜಾಗ ಸಿಗುತ್ತೆ. ಸೊ ಇಲ್ಲಿ ಸುಸ್ತಾಗಿದ್ದರೆ ನಾವು ಹಣ್ಣು ಜ್ಯೂಸು ಎಲ್ಲನೂ ತೊಗೋಬೋದು. ತೊಗೊಂಡು ತಿನ್ಕೊಂಡು ಕುತ್ಕೊಂಡು ರೆಸ್ಟ್ ಮಾಡ್ಕೊಂಡಿದ್ವಿ ಗೈಸ್. ಸೊ ಅವರೆಲ್ಲ ತೊಗೊಂಡು ತಿಂತಾ ಇದ್ವಿ. ಅವಾಗ ನನ್ನ ಮಾವನ ಹತ್ರ ಕ್ಯಾಮ್ರಾ ತೊಗೊಂಡಾಗ ಅವ್ರು ಹೇಳ್ತಿದ್ರು, ಅಯ್ಯೋ ಈ ಅಮ್ಮಂಗೊಂದು ಕ್ಯಾಮ್ರಾ ಕೊಡಿಸ್ಬಿಡ್ಬೇಕಪ್ಪ, ಯಾವಾಗಲೂ ಫೋನ್ ಅಂತಿರ್ತಾಳೆ ಅಂತೆಲ್ಲ ರೇಗಿಸ್ತಾ ಇದ್ರು ಗೈಸ್. ಸುಮ್ಮನೆ ಮಾತಾಡ್ಕೊಂಡು ಕುತ್ಕೊಂಡು ಒಂದು ಕ್ಯಾಮ್ರಾ ಕೊಡಿಸಿ ಅಂತ ಹೇಳಿ ಗೈಸ್ ಎಲ್ಲರಿಗೂ ಸೇರಿ ಪೈನ ವಾಟರ್ ಮೆಲನ್ ತಗೊಂಡು ತಿಂತವ್ರೆ, ರೆಸ್ಟ್ ಮಾಡ್ತವ್ರೆ. ಹೌದು, ಚೆನ್ನಾಗಿದೆ ಪ್ಲೇಸ್ ಗೈಸ್. ಎಲ್ಲರೂ ನಮಗೆ ಮೈಸೂರು ಬೆಟ್ಟ ಅಂದರೆ ಏನೋ ಒಂಥರ ಖುಷಿ ಗೈಸ್. ಬಟ್ ಆದರೆ ಅಲ್ಲಿರೋರು ನೋಡಿ ಗೈಸ್, ಅದೇ ವಾಕಿಂಗು ಮತ್ತು ಜಾಗಿಂಗ್ ಸ್ಪಾಟ್ ಎಲ್ಲ ಆಗೋಗ್ಬಿಟ್ಟಿರುತ್ತೆ ಗೈಸ್. ರೆಸ್ಟ್ ಮಾಡಿ ಎಲ್ಲರೂ ಕಲ್ಲಂಗಡಿ ಹಣ್ಣು ತಿಂದು ಮತ್ತು ಬೆಟ್ಟ ಹತ್ತೋದು ಸ್ಟಾರ್ಟ್ ಮಾಡಿದ್ರೆ 600 ಕಂಪ್ಲೀಟ್ ಆಗಿದೆ ನೋಡಿ ಗೈಸ್. ನಮ್ಮ ಹಸ್ಬೆಂಡ್ ಹೆಂಗಾಡ್ತಾರೆ, ಫುಲ್ ಬೆಟ್ಟ ಹತ್ತಕ್ಕಾಗಲ್ಲ ಅನ್ನೋರು ಇಲ್ಲಿ ಬಂದು ಕಾರ್ ಪಾರ್ಕ್ ಮಾಡಿ, ಅಂದರೆ ಇಲ್ಲಿಂದ ಒಂದು 400 ಸ್ಟೆಪ್ಸ್ ಉಳಿದಿರುತ್ತೆ ಅಷ್ಟೇ ಗೈಸ್. ಸೊ ಹತ್ಕೊಂಡು ಹೋಗ್ಬೋದು, ಕಾರ್ ಪಾರ್ಕಿಂಗ್ ಎಲ್ಲ ಜಾಗ ಇದೆ. ಇಲ್ಲಿಂದನೂ ಬಂದು ವಯಸ್ಸಾದವರು ಬೆಟ್ಟ ಹತ್ತಕ್ಕಾಗಲ್ಲ ಅಂದವರೆಲ್ಲ ಹತ್ಕೊಂಡು ಹೋಗ್ಬೋದು. ಸೊ ನಾವು ಹಂಗೆ 600 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ ತಕ್ಷಣ ನಮಗೆ ಇಲ್ಲೊಂದು ನಂದಿ ಸಿಗುತ್ತೆ ಗೈಸ್. ನಂದಿ ದರ್ಶನ ಮಾಡಿಕೊಂಡು ಅಲ್ಲಿ ಪುರೋಹಿತರು ಇರ್ತಾರೆ, ಅವ್ರು ನಮಗೆ ಮಂಗಳಾರತಿ ಎಲ್ಲ ಕೊಡ್ತಾರೆ. ಕೈ ಮುಗಿದು ಮತ್ತೆ ನಾವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಬೇಕು. ನಮ್ಮ ಮಾವ ನೋಡಿ ಫುಲ್ ಸುತ್ತ ಆಡ್ತವ್ರೆ, ಏನು ನೋಡ್ತವ್ರೆ ಅಂತ ನಂಗಂತೂ ಗೊತ್ತಿಲ್ಲ ಗೈಸ್, ಅವ್ರನ್ನೇ ಕೇಳಬೇಕು. ನಂದಿ ನೋಡಿಬಿಟ್ಟು ಇನ್ನೊಂದು ಸ್ವಲ್ಪ ದೂರ ಇರೋದು ಅಂತ ಫುಲ್ ಜೋಶಲ್ಲಿ ನಮ್ಮ ಮಾವ ಮತ್ತು ನಮ್ಮ ಹುಡುಗ ಹೋಗ್ತಾ ಅವರೇ ಗೈಸ್. ನಂದಿಯಿಂದ ಮುಂದೆ ಬರ್ತಿದ್ದಂಗೆ ಹತ್ರ ಒಂದು 800 ಸ್ಟೆಪ್ಸ್ ಹತ್ರ ನಮಗೊಂದು ವ್ಯೂ ಪಾಯಿಂಟ್ ಸಿಗುತ್ತೆ ಗೈಸ್. ಇಲ್ಲಿ ಒಂದು ನೀವು ರೈಟಲ್ಲೇ ಹೋಗಬೇಕಾಗುತ್ತೆ, ಒಳಗೆ ಹೋಗಿದ ತಕ್ಷಣ ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ. ಸೊ ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ಮುಂದೆ ಬರ್ತಿದ್ದಂಗೆ ಆಂಜನೇಯ ಟೆಂಪಲ್ ಗೈಸ್. ನೋಡಿ ರೋಡಲ್ಲಿ ಬರ್ತಾ ನಮಗೆ 3 ದೇವ್ರ ದರ್ಶನನೇ ಆಗುತ್ತೆ ಗೈಸ್. ಅದಕ್ಕೆ ಎಲ್ಲರೂ ಒಂದು ಸಲ ಮೈಸೂರಿಗೆ ಹೋಗಿ ಬೆಟ್ಟ ಹತ್ತಿ ಇಲ್ಲಿ ಆಂಜನೇಯನ ಕೈ ಮುಗಿದು ನಾವು ಮುಂದೆ ಹೋಗ್ತಾ ಇದ್ವಿ. ಇಷ್ಟು ಭಕ್ತಿಯಿಂದ ಕೈ ಮುಗಿದಿದ್ದೀನಲ್ವ ಗೈಸ್ ನಾನು. ಗೈಸ್ ನಾನು ಯಾವಾಗಲೂ ಹಿಂಗೆ ಆಡ್ತೀನಿ ಅಂತ ನಮ್ಮ ಹುಡುಗ ನೋಡಿ ಗೈಸ್, ಕ್ಯಾಮ್ರಾ ಇಟ್ಕೊಂಡು ಹೆಂಗೆ ತಿರುಗಿಸ್ತವ್ರೆ ಏನು ಕಾಣಿಸ್ತೈತೆ ಅಂತ ಗೊತ್ತಿಲ್ಲ ಗೈಸ್, ಸುಮ್ಮನೆ ತಿರುಗ್ತವ್ರೆ. ಸೊ ಗೈಸ್ ಹಂಗೆ ಅಲ್ಲಿ ದೇವರಿಗೆ ಮಂಗಳಾರತಿ ಎಲ್ಲ ತೊಗೊಂಡು ಮುಂದೆ ಬಂದ್ವಿ ಗೈಸ್. ದೇವರಲ್ಲಿ ಪ್ರಸಾದ ಕೊಟ್ಟಿದ್ರು ನೋಡಿ, ಎಷ್ಟು ಪ್ರೀತಿಯಿಂದ ನಮ್ಮ ಹಸ್ಬೆಂಡಿಗೆ ತಂದು ಕೊಡ್ತಿದ್ದೀನಿ. ನಾನಂತೂ ಫಸ್ಟು ಪೂಜಾರಿ ಎಲ್ಲಿ ಬೈತಾರೆ ಅಂತ ವಿಡಿಯೋನೇ ಮಾಡ್ಕೊಂಡಿಲ್ಲ ದೇವ್ರದ್ದು. ಆಮೇಲೆ ಅವ್ರು ಮಾಡ್ಕೊಳಮ್ಮ ಏನಾಗಲ್ಲ ಅಂದರು, ಅವಾಗ ಮಾಡಿಕೊಂಡೆ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದ ತಕ್ಷಣ 1000 ಸ್ಟೆಪ್ಸ್ ಕಂಪ್ಲೀಟ್ ಆಗುತ್ತೆ ಗಾಯ್ಸ್. ಸೊ ನಾವು ದೇವ್ರ ದರ್ಶನ ಮಾಡಿದ ತಕ್ಷಣ ನಾವು ಇಷ್ಟೊಂದು ದೂರ ಹತ್ಕೊಂಬಂದಿದ್ದೀವಿ ಅನ್ನೋದೆಲ್ಲ ನಮಗೇನು ಅನಿಸೋದೇ ಇಲ್ಲ. ನೀವೇ ನೋಡಿ ಇಲ್ಲಿ ಗೋಪುರ ಕಾಣ್ತಾ ಆಯಿತು ಆಲ್ರೆಡಿ. ಬಟ್ ಆವತ್ತಾಗಿದ್ದ ದರ್ಶನ ಅಂತೂ ಯಪ್ಪ ಹೇಳೋಕ್ಕೆ ಆಗಲ್ಲ ಗೈಸ್. ನಾವು ಮಿಸ್ ಆಗಿ 30 ರೂಪಾಯಿ ಟಿಕೆಟ್ ತೊಗೊಂಡೋಗಿ ನಿಂತ್ಕೊಬಿಟ್ವಿ. ಒಂದು 3 ಅವರ್ಸ್ ಆಗಿದೆ ದರ್ಶನ ಆಗೋಕ್ಕೆ ನಮಗೆ. 1 o'clock ದರ್ಶನ ಏನಾದರೂ 1:30 ಅಷ್ಟಲ್ಲ ಆದರೆ
1:20 ಅಂತೇಳಿ ಗೈಸ್, ನಾವು ಅಲ್ಲಿಂದ ಅಲ್ಲಿಗೆ ಬರೋಷ್ಟಲ್ಲೇ 1:50 3 ಗಂಟೆ ಕೊನೆಗೆ ದರ್ಶನ ಮುಗಿಸ್ತಾ 3:30 ಆಗೋಗಿತ್ತು. ನೋಡಿ ಗೈಸ್, ದೇವ್ರನ್ನ ಇಷ್ಟಾದ್ಮೇಲೆ ವಿಡಿಯೋ ಮಾಡೋಕ್ಕಂತೂ ನಮ್ಮ ಹಸ್ಬೆಂಡೇ ಬಿಡೋಲ್ಲ. ಅಲ್ಲಿರೋರು ಸುಮ್ಮನೆ ಇದ್ರೂ ಇವನು ಫೋನೇ ತೆಗಿಯಕ್ಕೆ ಬಿಡಲ್ಲ ನಂಗೆ ದೇವಸ್ಥಾನದಲ್ಲೆಲ್ಲ. ಎಷ್ಟು ಜನ ಇದ್ದಾರೆ ನೀವೇ ನೋಡಿ. ಅವತ್ತು ಅಮಾವಾಸ್ಯೆ ಬೇರೆ ಇತ್ತು, ಭಾನುವಾರ ಬೇರೆ ಬಂದಿತ್ತು, ಅದಕ್ಕೆ ಇಷ್ಟೊಂದು ಜನ ಇದ್ದರು ಗೈಸ್. ದೇವಸ್ಥಾನದಲ್ಲೂ ಜನ, ಇದು ಊಟದ ಕ್ಯೂ ಗೈಸ್. ಊಟ ಹಾಕ್ತಾರೆ ಮೈಸೂರಲ್ಲಿ, ಅಲ್ಲೂ ಜನ ಇದ್ದರು. ಊಟ ಎಲ್ಲ ಮಾಡ್ಕೊಂಡು ನಾವು ಹೊಟ್ಟೆ ತುಂಬ ತಿನ್ಕೊಂಡು ಅಲ್ಲಿಂದ ಸ್ವಲ್ಪ ಬರೋಕ್ಕೆ ಫುಲ್ ರಶ್ ಇತ್ತು. ಬೆಟ್ಟದ ಮೇಲಿಂದ ಕೆಳಗೆ ಬರೋಕ್ಕೆ ಫುಲ್ ಜನ ಇದ್ದರು. ಆಟೋ ಮಾಡ್ಕೊಂಡು ಕೆಳಗವರೆಗೂ ಬಂದು ಬಸ್ಸಲ್ಲಿ ನಮ್ಮ ಮನೆಗೆ ಬಂದ್ವಿ. ಇಷ್ಟ ಆಗಿದೆ ನನ್ನ ಬ್ಲಾಗ್.